ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಪಾಸ್ಟ್ ಟೆನ್ಸ್ ಮತ್ತು ಅದರ ಫಾರ್ಮ್ಸ್ ಹೇಳ್ಕೊಡ್ತಾ ಇದ್ದೀನಿ. ಇನ್ ಲಾಸ್ಟ್ ಕ್ಲಾಸ್ ವಿ ಸ್ಟಡಿಡ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ಸ್. ನೌ ಲೆಟ್ಸ್ ಗೋ ಥ್ರೂ ಪಾಸ್ಟ್ ಟೆನ್ಸ್ ಆ್ಯಂಡ್ ಇಟ್ಸ್ ಪಾಸ್ಟ್ ಫಾರ್ಮ್ಸ್. ನೌ ಲೆಟ್ಸ್ ರೀಕಲೆಕ್ಟ್ ಒನ್ ಎಕ್ಸಾಂಪಲ್ ಆಫ್ ಪ್ರೆಸೆಂಟ್ ಟೆನ್ಸ್. ಒಂದನ್ನು ನಾವು ರಿಕಲೆಕ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್, ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸಲ್ಲಿ ಐ ಗೋ ಟು ಮಾರ್ಕೆಟ್ ಅಂದರೆ ನಾನು ಮಾರ್ಕೆಟಿಗೆ ಹೋಗ್ತೀನಿ. ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್, ನಾನು ಮಾರ್ಕೆಟಿಗೆ ಹೋಗ್ತಿದ್ದೀನಿ, ಈಗ ನಡೀತಾ ಇರೋ ಆ್ಯಕ್ಷನನ್ನು. ಪ್ರೆಸೆಂಟಲ್ಲಿ ಪರ್ಫೆಕ್ಟ್ ಆಯಿತು, ಐ ಹ್ಯಾವ್ ಗಾನ್ ಟು ಮಾರ್ಕೆಟ್, ನಾನು ಮಾರ್ಕೆಟಿಗೆ ಹೋಗಿದ್ದೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಮಾರ್ಕೆಟ್ ಅಂದರೆ ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಎಷ್ಟೊತ್ತಿಂದ. ಇದೆಲ್ಲ ನಾವು ಕಲ್ತ್ಕೊಂಡ್ವಿ. ನಾವು ದಿಸ್ ಈಸ್ ಅಬೌಟ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ಸ್. ವಿ ಲರ್ನ್ಟ್ ಅಬೌಟ್ ದಿಸ್ ಆಲ್ ತ್ರೀ ಫಾರ್ಮ್ಸ್ ನೋಡಿದ್ವಿ. ಅಬ್ಸರ್ವ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಐ ಲರ್ನ್ಟ್ ಲೆಸನ್ಸ್, ನಾನು ಪಾಠ ಕಲಿತೆ. ಈಗ ಪಾಸ್ಟ್ ಟೆನ್ಸಲ್ಲಿ ಐ ವಾಸ್ ಲರ್ನಿಂಗ್, ಕಲಿತಿದ್ದೆ. ಐ ಹ್ಯಾಡ್ ಲರ್ನ್ಟ್, ಕಲಿತಿದ್ದೆ. ಐ ಹ್ಯಾಡ್ ಬೀನ್ ಲರ್ನಿಂಗ್ ಲೆಸನ್ಸ್, ನಾನು ಕಲಿತಾ ಇದ್ದೆ. ಇದೆಲ್ಲ ಪಾಸ್ಟ್ ಟೆನ್ಸಲ್ಲೇ ಇದೆ ಎಲ್ಲನೂ. ಐ ಲರ್ನ್ಟ್, ಐ ವಾಸ್ ಲರ್ನಿಂಗ್, ಆ ಥರ. ಈಗ ಸೆಂಟೆನ್ಸ್ ಫಸ್ಟೇ ನೋಡೋಣ. ಐ ಲರ್ನ್ಟ್ ಲೆಸನ್, ನಾನು ಪಾಠ ಕಲಿತೆ ಅಂತ. ಹಿಯರ್ ದೆರ್ ಇಸ್ ನೋ ಡೆಫಿನೇಟ್ ಟೈಮ್ ಇನ್ ದ ಪಾಸ್ಟ್, ಸೊ ದಿಸ್ ಇಸ್ ಪಾಸ್ಟ್ ಇಂಡೆಫಿನೆಟ್ ಟೆನ್ಸ್ ಅಂತ ಹೇಳ್ಬೋದು. ಒಟ್ನಲ್ಲಿ ಕೆಲಸ ಆಗೋಗಿತ್ತು, ಪಾಠ ಕಲಿತೆ, ಯಾವಾಗೋ ನೆನ್ನೆನೋ ಮೊನ್ನೆನೋ. ಇನ್ ಸೆಕೆಂಡ್ ಸೆಂಟೆನ್ಸ್ ಆಲ್ಸೋ ಐ ವಾಸ್ ಲರ್ನಿಂಗ್ ಲೆಸನ್, ನಾನು ಪಾಠ ಕಲಿತಿದ್ದೆ. ದ ಆ್ಯಕ್ಷನ್ ಆಫ್ ಲರ್ನಿಂಗ್ ವಾಸ್ ಕಂಟಿನ್ಯೂಯಸ್, ಸೊ ದಿಸ್ ಇಸ್ ಪಾಸ್ಟ್ ಕಂಟಿನ್ಯೂಯಸ್. ನೆನ್ನೆನೋ ಲಾಸ್ಟ್ ವೀಕೋ ಯಾವಾಗಲೋ ಐ ವಾಸ್ ಲರ್ನಿಂಗ್. ಸೆಂಟೆನ್ಸ್ 3 ಶೋಸ್ ಅನ್ ಆ್ಯಕ್ಷನ್ ಕಂಪ್ಲೀಟೆಡ್ ಇನ್ ದ ಪಾಸ್ಟಲ್ಲೇ ಮುಗಿದೋಗಿತ್ತು. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಲರ್ನ್ಟ್ ಲೆಸನ್ ಅಂದರೆ ನಾನು ಪಾಠ ಕಲ್ತಿದ್ದೆ, ಯಾವಾಗಲೋ ಲಾಸ್ಟ್ ವೀಕೇ ಕಲ್ತಿದ್ದೆ, ಲಾಸ್ಟ್ ಇಯರೇ ಕಲ್ತಿದ್ದೆ, ಆ ಥರ. ಹ್ಯಾಡ್ ಲರ್ನ್ಟ್. ಹಿಯರ್ the action had completed in the past, so past perfect. In sentence 4, the action was perfected to some degree but was continuous. For example, I had been learning lesson, and ಪಾಠ ಕಲಿತಾ ಇದ್ದೆ. I had finished for some extent but was learning ಅಂದರೆ had been learning, not was learning. was learning ಅಂದರೆ ಈಗ ಕಲಿತಿದ್ದೆ. had been learning means ಕಲಿತಾ ಇದ್ದೆ. Like that. This is 4 forms of past tense. Past indefinite tense, past continuous, past perfect continuous. See some more examples of past indefinite. I sold my car, ಮಾರ್ದೆ. ವಿ ಹೆಲ್ಪ್ಡ್ ಅವರ್ ಫ್ರೆಂಡ್ಸ್, ಹೆಲ್ಪ್ ಮಾಡಿದ್ವಿ. ಯು ಹ್ಯಾಡ್ ಯುವರ್ ಮೀಲ್ಸ್, ಊಟ ಮಾಡಿದೆ ನೀನು. ದೇ ಲರ್ನ್ ದೇರ್ ಲೆಸನ್ಸ್, ಅವ್ರು ಪಾಠ ಕಲಿತ್ರೆ. ಎಲ್ಲ ದೀಸ್ ಆಲ್ ಆರ್ ಇನ್ ಪಾಸ್ಟ್ ಟೆನ್ಸ್. ಇಟ್ ರೈನ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್, ಜೋರಾಗಿ ಮಳೆ ಬಂತು. ಆಲ್ ದೀಸ್ ಸೆಂಟೆನ್ಸಸ್ ಆರ್ ಇನ್ ಪ್ರೆಸೆಂಟ್ ಟೆನ್ಸ್. ಅದರದ್ದೇ ನೆಗೆಟಿವ್ ಇಂಟರಾಗೇಟಿವ್ ಮಾಡಿದಾಗ ಐ ವೆಂಟ್ ಅಂದರೆ ನೋಡಿ, ನಾನು ಹೋದೆ. ನೆಗೆಟಿವ್ ಫಾರ್ಮ್ ಆಫ್ ಇಟ್ ಈಸ್ ಐ ಡಿಡ್ ನಾಟ್ ಗೋ, ನಾನು ಹೋಗಲಿಲ್ಲ. ಇಲ್ಲಿ ನೋಡಿ ಏನಂದರೆ ಡಿಡ್ ನಾಟ್ ಗೋ. ವೆಂಟ್ದು ಪ್ರೆಸೆಂಟ್ ಫಾರ್ಮ್ ಏನಿದೆ, ವೆಂಟ್ದು ಪ್ರೆಸೆಂಟ್ ಫಾರ್ಮ್ ಗೋ ಅಂತ ಬಂದಿದೆ. ಒಂದು ಸೆಂಟೆನ್ಸಲ್ಲಿ ಒಂದೇ ಪಾಸ್ಟ್ ಟೆನ್ಸ್ ಬರುತ್ತೆ, ಅದಕ್ಕೋಸ್ಕರ ನಾವು ಡಿಡ್ ನಾಟ್ ಗೋ ಅಂತ ತಗೋಬೇಕು ಹೊರತು ಡಿಡ್ ನಾಟ್ ವೆಂಟ್ ಆಗಲ್ಲ. ಡಿಡ್ ನಾಟ್ ಗೋ. ಇಂಟರಾಗೇಟ್ ಮಾಡಿದಾಗ ಡಿಡ್ ಐ ಗೋ, ನಾನು ಹೋದ್ನಾ. ನೆಗೆಟಿವಲ್ಲಿ ಡಿಡಂಟ್ ಐ ಗೋ, ಡಿಂಟ್ ಐ ಗೋ ಅಂತ, ನಾನು ಹೋಗಲಿಲ್ವಾ ಆ ಥರ ಕೇಳಿದರೆ ದಟ್ ಈಸ್ ನೆಗೆಟಿವ್ ಇಂಟರಾಗೇಟಿವ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಈಸ್ ಪಾಸ್ಟ್ ಕಂಟಿನ್ಯೂಯಸ್. ಐ ವಾಸ್ ಡೂಯಿಂಗ್ ಮೈ ಹೋಮ್ವರ್ಕ್, ನಾನು ಹೋಮ್ವರ್ಕ್ ಮಾಡ್ತಿದ್ದೆ. ವಿ ವರ್ ಹೆಲ್ಪಿಂಗ್ ಅವರ್ ಫ್ರೆಂಡ್ಸ್, ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಮಾಡ್ತಾ ಇದ್ವಿ. ನೋಡಿ ಎಲ್ಲನೂ ಆರ್ ಪ್ರೆಸೆಂಟ್ ಆದರೆ ವರ್ ಪಾಸ್ಟ್. ಶಿ ವಾಸ್ ಸ್ಟಿಚಿಂಗ್ ಹರ್ ಡ್ರೆಸ್, ಈಸ್ ಇದ್ದರೆ ಪ್ರೆಸೆಂಟ್, ಈಗ ಹೊಲಿತಿದ್ದಾಳೆ. ವಾಸ್ ಅಂದರೆ ಹೊಲಿತಿದ್ಲು. ದೇ ವರ್ ಲರ್ನಿಂಗ್ ದೇರ್ ಲೆಸನ್ಸ್, ಅವರು ಪಾಠ ಕಲಿತಿದ್ರು. ದೇ ಆರ್ ಇದ್ದರೆ ಈಗ ಕಲಿತಿದ್ದಾರೆ. ದೇ ವರ್ ಅಂದರೆ ಕಲಿತಿದ್ರು. ಆಲ್ ದೀಸ್ ಸೆಂಟೆನ್ಸಸ್ ಆರ್ ಶೋಯಿಂಗ್ the action was going on in the past, so this is past continuous. I was going ಅಂದರೆ ನಾನು ಹೋಗ್ತಿದ್ದೆ. ನೆಗೆಟಿವ್ ಫಾರ್ಮ್ ಐ ವಾಸ್ ನಾಟ್ ಗೋಯಿಂಗ್, ಹೋಗ್ತಿರ್ಲಿಲ್ಲ. ಇಂಟರಾಗೇಟಿವ್ ಅಲ್ಲಿ ವಾಸ್ ಐ ಗೋಯಿಂಗ್, ನಾನು ಹೋಗ್ತಾ ಇದ್ನಾ. ಸೊ ನೆಗೆಟಿವ್ ಇಂಟರಾಗೇಟಿವ್ ಫಾರ್ಮ್ ಅಂತಾದರೆ ವಾಸ್ ಐ ನಾಟ್ ಗೋಯಿಂಗ್, ನಾನೇನು ಹೋಗ್ತಾ ಇರಲಿಲ್ವಾ, ಈ ಥರ ಬರುತ್ತೆ ಸೆಂಟೆನ್ಸಲ್ಲೇ. ಇದೆಲ್ಲ ಪಾಸ್ಟ್ ಕಂಟಿನ್ಯೂಯಸ್ ಆ್ಯಂಡ್ ಇಟ್ಸ್ ಫಾರ್ಮ್, ಅದರದ್ದು ಹೇಗೆ ನಾವು ಸೆಂಟೆನ್ಸಲ್ಲಿ ಯೂಸ್ ಮಾಡ್ಬೋದು ಅಂತ ಬರುತ್ತೆ. ನೆಕ್ಸ್ಟ್ ಇಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಎಕ್ಸಾಂಪಲ್. ಹಿ ಹ್ಯಾಡ್ ಸೋಲ್ಡ್ ಹಿಸ್ ಕಾರ್, ಅವನು ಕಾರನ್ನು ಮಾರಿದ್ದ. ಲಾಸ್ಟ್ ಇಯರೇ ಮಾರಿದ್ದ, ಯಾವಾಗಲೂ. ಹಿ ಹ್ಯಾಸ್ ಅಂದರೆ ಈಗ ಮಾರಿದ್ದಾನೆ. ಹಿ ಹ್ಯಾಡ್ ಸೋಲ್ಡ್ ಅಂದರೆ ಮಾರಿದ್ದ. ವಿ ಹ್ಯಾಡ್ ವಿಸಿಟೆಡ್ ದ ಟೆಂಪಲ್, ವಿ ಹ್ಯಾವ್ ವಿಸಿಟೆಡ್ ಅಂದರೆ ಈಗ ವಿಸಿಟ್ ಮಾಡಿದ್ದೀವಿ. ವಿ ಹ್ಯಾಡ್ ಅಂದರೆ ಯಾವಾಗಲೂ ವಿಸಿಟ್ ಮಾಡಿದ್ವಿ. ಇಟ್ ಹ್ಯಾಡ್ ರೈನ್ಡ್, ನಿನ್ನೆ ರಾತ್ರಿ ಮಳೆ ಬಂದಿತ್ತು. So all these sentences shows action completed in the past.
ಸಿ ಹ್ಯಾಡ್ ಗಾನ್ ಅಂದರೆ ನಾನು ಹೋಗಿದ್ದೆ. ನೆಗೆಟಿವ್ ಫಾರ್ಮ್ ಐ ಹ್ಯಾಡ್ ನಾಟ್ ಗಾನ್, ಹೋಗಿರಲಿಲ್ಲ. ಐ ಹ್ಯಾವ್ ಗಾನ್ ಅಂದರೆ ಹೋಗಿದ್ದೀನಿ, ಐ ಹ್ಯಾವ್ ನಾಟ್ ಗಾನ್ ಅಂದರೆ ಹೋಗಿಲ್ಲ. ಸೊ ಈ ರೀತಿ ಬರುತ್ತೆ. ನೆಗೆಟಿವ್ ಇಂಟರಾಗೇಟ್ ಮಾಡಿದಾಗ ಹ್ಯಾಡ್ ಐ ಗಾನ್, ನಾನು ಹೋಗಿರಲಿಲ್ವಾ, ಈ ಥರ ನಮಗೆ ಪಾಸ್ಟ್ ಪರ್ಫೆಕ್ಟ್ ಬರುತ್ತೆ. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲಿ ವಿ ಹ್ಯಾಡ್ ಬೀನ್ ಹೆಲ್ಪಿಂಗ್ ಅವರ್ ಫ್ರೆಂಡ್ಸ್, ನಾವು ನಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಮಾಡ್ತಾ ಇದ್ವಿ. ಈ ಹ್ಯಾಡ್ ಬೀನ್ ಚೀಟಿಂಗ್ ಅಸ್ ಫಾರ್ ಮೆನಿ ಇಯರ್ಸ್, ಎಷ್ಟೋ ವರ್ಷದಿಂದ ನಮ್ಗೆ ಅವ್ನು ಚೀಟ್ ಮಾಡ್ತಾನೆ ಇದ್ದ, ನಮಗೆ ಗೊತ್ತೇ ಆಗಲಿಲ್ಲ ಅಂತೀವಲ್ಲ ಆ ಥರ. ಇಟ್ ಹ್ಯಾಡ್ ಬೀನ್ ರೈನಿಂಗ್ ಲಾಸ್ಟ್ ನೈಟ್, ನಿನ್ನೆ ರಾತ್ರಿ ಮಳೆ ಬರ್ತಾ ಇತ್ತು. ಇಟ್ ವಾಸ್ ರೈನಿಂಗ್ ಅಂದರೆ ಬರ್ತಿತ್ತು. ಇಟ್ ಹ್ಯಾಡ್ ಬೀನ್ ರೈನಿಂಗ್ ಅಂದರೆ ಬರ್ತಾ ಇತ್ತು. ಐ ಹ್ಯಾಡ್ ಬೀನ್ ರೈಟಿಂಗ್ ಅಂದರೆ ನಾನು ಬರಿತಾ ಇದ್ದೆ. ನೆಗೆಟಿವ್ ಫಾರ್ಮಲ್ಲಿ ಐ ಹ್ಯಾಡ್ ನಾಟ್ ಬೀನ್ ರೈಟಿಂಗ್, ನಾನು ಬರಿತಾನೇ ಇರಲಿಲ್ಲ. ಇಂಟರಾಗೇಟ್ ಮಾಡುವಾಗ ಹ್ಯಾಡ್ ಐ ಬೀನ್ ರೈಟಿಂಗ್, ನಾ ಬರಿತಿದ್ನ. ನೆಗೆಟಿವ್ ಇಂಟರಾಗೇಟ್ ಮಾಡಿದಾಗ ಹ್ಯಾಡ್ ಐ ನಾಟ್ ಬೀನ್ ರೈಟಿಂಗ್, ನಾನು ಬರಿತಾ ಇರಲಿಲ್ವಾ. ಈ ರೀತಿ ಪಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಅದ್ರ ಫಾರ್ಮ್ಸ್ ಬರುತ್ತೆ.